ಒಂದೂರಲ್ಲಿ ಒಂದು ಅತ್ತೆ ಸೊಸೆ ಇದ್ರು. ಆ ಅತ್ತೆಗೆ ಸೊಸೆ ಮೇಲೆ ಮೊದಲಿಗೆ ಮದುವೆ ಆಗಿ ಬಂದ ಹೊಸ್ತ್ರಂಗೆ ತುಂಬಾನೇ ಪ್ರೀತಿ ಇತ್ತು. ಆದರೆ ಬರ್ತಾ ಬರ್ತಾ ಆ ಸೊಸೆ ಮೇಲೆ ಅತ್ತೆಗೆ ತುಂಬಾನೇ ಕೋಪ ಸ್ಟಾರ್ಟ್ ಆಯಿತು. ಅದು ಯಾಕೆ? ಅದು ಯಾಕಪ್ಪ ಅಂತ ಹೇಳಿದರೆ ನಾವು ಕತೆ ಮೂಲಕನೇ ನೋಡ್ಕೊಂಡು ಬರೋಣ. ಓಕೆನಾ? ಬನ್ನಿ, ಮುಂದೆ ಏನಾಗತ್ತೆ ಅದನ್ನು ನಾನು ನಿಮಗೆ ಹೇಳ್ತೀನಿ. ಗಿರ್ಜಾ, ಏ ಗಿರ್ಜಾ, ನಿಮಗೆ ಟೈಮ್ ಗೀಮ್ ಗೊತ್ತಿಲ್ವೇನೆ ಗಿರ್ಜಾ? ಎದ್ದು ಅತ್ತೆಗೆ ಕಾಫಿ ಮಾಡಬೇಕು, ತಿಂಡಿ ಮಾಡಬೇಕು ಅಂತ ಏನಿಲ್ವಾ ನಿನಗೆ? ಟೈಮ್ ನೋಡು ಎಷ್ಟಾಗಿದೆ, ನೀನು 10 ಗಂಟೆ ಆದರೂ ಇನ್ನೂ ಮಲಗಿದ್ಯಾ? ನನಗೆ ನೋಡಿದರೆ BP ಶುಗರ್ ಬೇರೆ ಇದೆ. ನೀನು ನನಗೆ ಒಂದು ತುಟ್ಲೆ ನನಗೆ ಸಾಯಿಸಬೇಕು ಅಂತ ಇದೆಯೇನೆ? ಎದ್ದೇಳೆ ಮೇಲೆ ಗಿರ್ಜಾ. ನನಗೆ ತಿನ್ನೋದಕ್ಕೆ ತಿಂಡಿ ಮಾಡಿಕೊಡು, ಎದ್ದೇಳು, ನನಗೆ ಹೊಟ್ಟೆ ತುಂಬಾನೇ ಹಸುವಾಗಿದೆ. ಅಯ್ಯೋ ಅತ್ತೆ, ತುಂಬ ಟೈಮ್ ಆಗಿಬಿಟ್ಟಿದೆ, ಸ್ವಲ್ಪ ಬೇಗ ಬಂದು ಎಪ್ಸೋದಲ್ವಾ? ನೋಡಿ, ನನಗೆ ಹೊಟ್ಟೆ ಅಂತೂ ಸಿಕ್ಕಾಪಟ್ಟೆ ಹಸುವಾಗ್ಬಿಟ್ಟಿದೆ ಅತ್ತೆ. ಇರಿ, ನಾನು ನನಗೆ ಮತ್ತು ನಿಮಗೆ ಇವಾಗ ಏನಾದರೂ ಫುಡ್ನ ಮಾಡ್ಕೊಂಡು ಬರ್ತೀನಿ. ಹಾಂ, ಅದು ಏನಂತ ಕಟ್ಕೊಂಡು ಬಂದ ನನ್ನ ಮಗ ನಿನಗೆ? ಅದು ಏನಂತ ಮೋಡಿ ಮಾಡಿಬಿಟ್ಟಿದ್ದೀಯ ನೋಡು ನನ್ನ ಮಗನಿಗೆ ನೀನು. ಬೆಳಗ್ಗೆ ಎದ್ದೇಳೋದು ಗೊತ್ತಿಲ್ಲ, ನಮ್ಮ ಶೈಲಿಯ ಅಡುಗೆಗಳು ಬರಲ್ಲ ನಿನಗೆ. ಅದೇನೋ ಫಾಸ್ಟ್ ಫುಡ್ಡು ಗೀಸ್ಟ್ ಫುಡ್ಡು ಅಂತೇನೋ ಮಾಡ್ತೀಯ. ಅದನ್ನು ತಿಂದು ತಿಂದು ನನ್ನ ಹೊಟ್ಟೆ ಅಂತೂ ದಿನ ಕೇಳಬೇಡ. ಮನೇಲಿ ಸೊಸೆ ಇದ್ರೂ ಕೂಡ ನಾನೇ ಮಾಡ್ಕೊಂಡು ನಾನೇ ತಿನ್ನೋದಾಗ್ಬಿಟ್ಟಿದೆ. ಇವತ್ತು ನನಗೆ ಚೂರು ಹುಷಾರಿಲ್ಲ, ಆಯಿತಾ? ನೀನೇ ನನಗೆ ಅಡುಗೆ ಎಲ್ಲ ಮಾಡಿ ಕೊಡ್ಬೇಕಿವತ್ತು, ಓಕೆನಾ? ಇವತ್ತು ನನಗೆ ಮಾಡ್ಕೊಳ್ಳೋದಕ್ಕಾಗಲ್ಲ. ನೀನೇ ನನಗೆ, ನಾನು ಏನು ಕೇಳ್ತೀನಿ ಅದನ್ನು ನನಗೆ ನೀನು ಮಾಡಿ ಕೊಡಬೇಕು. ಹೋಗು, ಬಿಸಿ ಬಿಸಿ ಅವಲಕ್ಕಿನ ನನಗೆ ಮಾಡ್ಕೊಂಡು ಬಾ ಇವಾಗಲೇ ನೀನು. ಅಯ್ಯೋ ಅತ್ತೆ, ನನಗೆ ಅವಲಕ್ಕಿ ಎಲ್ಲ ನನಗೆ ಮಾಡೋದಕ್ಕೆ ಬರಲ್ಲ, ಓಕೆನಾ? ನಾನು ನಿಮಗೆ ಮಾಡಿ ಕೊಡ್ಬೇಕಲ್ವಾ ನಾಷ್ಟ, ನಾನು ಮಾಡಿ ಕೊಡ್ತೀನಿ. ಆದರೆ ನನಗೆ ನಾನು ನಿನ್ನೆನೆ ನೂಡಲ್ಸ್ ಮಾಡಬೇಕು ಅಂತ ಹೇಳಿ ಎಲ್ಲ ನಾನು ತರಿಸಿಟ್ಬಿಟ್ಟಿದ್ದೀನಿ. ಇವಾಗ ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸುವಾಗ್ಬಿಟ್ಟಿದೆ. ನಾನಂತೂ ಇವಾಗ ನೂಡಲ್ಸೇ ಮಾಡೋದು. ನೀವು ತಿಂದರೆ ತಿನ್ನಿ, ಬಿಟ್ಟರೆ ಬಿಡಿ, ಅದು ನನಗೆ ಗೊತ್ತಿಲ್ಲ. ನಾನು ಮಾತ್ರ ನೂಡಲ್ಸ್ ಮಾಡ್ತೀನಿ ಇವಾಗ. ಅದು ತುಂಬಾ ಚೆನ್ನಾಗಿರುತ್ತತ್ತೆ. ಅದರಲ್ಲಿ ನಾನು ಎಲ್ಲ ಥರದ ವೆಜಿಟೇಬಲ್ಸ್ ಎಲ್ಲ ಹಾಕಿ ನಾನು ಮಾಡ್ತೀನಿ. ನೀವು ತಿಂದು ನೋಡಿ, ಓಕೆನಾ? ನನಗೆ ಡೈಲಿ ಇದನ್ನೇ ಬೇಕು ಅಂತ ಹೇಳಿ ಮಾಡಿಸ್ಕೊತೀರಾ. ಇವಾಗ ನೀನು ಏನು ಹೇಳಿದ್ರು ಕೇಳಲ್ಲ. ಆ ನೂಡಲ್ಸ್ ಅಂದರೆ ಅದು ಇದು ಮಳೆ ಹುಳದ ಗತ್ಲೆ ಇರುತ್ತವಲ್ವ, ಅದನ್ನೇ ಹೇಳ್ತಾ ಇದ್ದಿಲ್ಲಲ್ಲ ನೀನು? ನಾನು ತಿನ್ನಲ್ಲ ಕಣಮ್ಮ ಅದನ್ನು, ನನಗೆ ಬೇಕಾಗೇ ಇಲ್ಲ ಅದು. ನನಗೆ ಬಿಸಿ ಇದೆ, ನನಗೆ ರೊಟ್ಟಿ ಏನು ಬೇಕಾಗಿಲ್ಲ. ನಾನು ಮಧ್ಯಾಹ್ನಗೆ ನಾನು ಮಾಡ್ಕೊತೀನಿ. ನನಗೆ ಇವಾಗ ನೀನು ನಾಷ್ಟ ಮಾಡಿಕೊಟ್ಬಿಟ್ರೆ ನಾನು ಒಂದು ಸ್ವಲ್ಪ ತಿಂದು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಆಮೇಲೆ ನನ್ನ ಅಡುಗೆನ ನಾನು ಮಾಡ್ಕೊತೀನಿ. ನೀನು ಒಂದು ಕೆಲಸ ಮಾಡು, ನನಗೆ ಉಪ್ಪಿಟ್ಟಾದರೂ ಮಾಡಿಕೊಟ್ಬಿಡಮ್ಮ. ಒಂದು 2 ನಿಮಿಷದಲ್ಲಿ ಆಗಿಬಿಡುತ್ತೆ. ನನಗೆ ಎದ್ದು ಮಾಡಿಕೊಡೋಷ್ಟು ಶಕ್ತಿ ಇಲ್ಲ ಇವಾಗ, ಓಕೆನಾ? ನೀನು ನನಗೆ ಉಪ್ಪಿಟ್ಟಾದರೂ ಮಾಡಿಕೊಡು. ನಾನು ಅದನ್ನು ತಿಂದು ನನ್ನ ಗುಳಿಗೆ ಎಲ್ಲ ತೊಗೊಂಡು ಆದಮೇಲೆ ನಾನು ಬೇಕಿದ್ದರೆ ರೊಟ್ಟಿ ಎಲ್ಲ ನಾನು ಮಾಡ್ಕೊತೀನಿ. ನಾನು ಆ ಮಳೆ ಹುಳ ಮಾತ್ರ ನಾನು ತಿನ್ನಲ್ಲ ಬಿಡಮ್ಮ. ಅಯ್ಯೋ ಅತ್ತೆ, ಅದು ಮಳೆ ಹುಳ ಅಲ್ಲ, ಓಕೆನಾ? ಅದು ನೂಡಲ್ಸ್ ಅಂತ ಹೇಳ್ತಾರದನ್ನು. ನೀವು ಒನ್ ಟೈಮ್ ತಿನ್ನೋಡಿ, ನಿಮಗೆ ತುಂಬಾ ಇಷ್ಟ ಆಗುತ್ತೆ. ತುಂಬಾ ಇಷ್ಟ ಆಗಿ ನಾನು ವೆಜಿಟೇಬಲ್ಸ್ ಎಲ್ಲ ಹಾಕ್ತೀನತ್ತೆ. ಅದರಲ್ಲಿ ವೆಜಿಟೇಬಲ್ಸ್ ಎಲ್ಲ ಹಾಕಿದರೆ ಗೊತ್ತಲ್ವಾ ಎಷ್ಟು ಹೆಲ್ದಿ ಫುಡ್ ಅಂತ ಹೇಳಿ. ನೀವು ಒನ್ ಟೈಮ್ ತಿಂದು ನೋಡಿ, ನಾನು ಇವಾಗ ನಿಮಗೆ ಮಾಡ್ಕೊಂಡು ಬಂದು ಕೊಡ್ತೀನಿ. ನೀವು ಪದೇ ಪದೇ ಈ ಅವಲಕ್ಕಿ ಉಪ್ಪಿಟ್ಟನ್ನ ಬಿಟ್ಟು ಪದೇ ಪದೇ ಇದನ್ನೇ ನೀವು ತಿಂತೀರಾ, ಓಕೆನಾ? 1 ನಿಮಿಷ ವೇಟ್ ಮಾಡಿ, ಒಂದು 5 ನಿಮಿಷದಲ್ಲಿ ನಾನು ಮಾಡ್ಕೊಂಡು ಬಂದ್ಬಿಡ್ತೀನಿ. ನೀವು ಹೋಗಿ ಮುಂದ್ಗಡೆ ಕೂತಿರಿ ಅತ್ತೆ. ಇವಾಗ ನಿನ್ನ ಜೊತೆಗೆ ವಾದ ಮಾಡಿ ಏನೂ ಪ್ರಯೋಜನ ಇಲ್ಲ. ಅದೇನು ಮಾಡ್ತೀಯೋ ಮಾಡ್ಕೊಂಡು ಬಾ, ನಾನು ಕೂಡ ನೋಡ್ತೀನಿ. ಇವಾಗೇನು ಸುಮ್ಮನೆ ಹೊಟ್ಟೆಗೆ ಬೇಕಲ್ವಾ, ಸ್ವಲ್ಪ ತಿಂದು ಮೊದಲು ನಾನು ಟ್ಯಾಬ್ಲೆಟಲ್ಲಿ ತೊಗೊಂಡು ಆಮೇಲೆ ನಾನು ಮಾಡ್ಕೊಂಡು ತಿಂತೀನಿ ಕಣಮ್ಮ. ನಿನ್ನ ಜೊತೆ ವಾದ ಮಾಡೋದು ಕುಂತ್ರೆ ಮುಗಿದು ಹೋಯ್ತು. ಎಷ್ಟು ಘಮ ಬರ್ತಾ ಇದೆ. ಇಂಥ ನೂಡಲ್ಸ್ ತಿನ್ನೋದಕ್ಕೆ ನಮ್ಮ ಅತ್ತೆ ಇಷ್ಟೆಲ್ಲ ಮಾತಾಡ್ತಾರೆ. ಇವಾಗ ನೋಡ್ಲಿ ಅದು ಹೆಂಗೆ ತಿನ್ನಂಗಿಲ್ಲ, ನಾನು ಕೂಡ ನೋಡ್ತೀನಿ ಅವ್ರಿಗೆ. ಅತ್ತೆ ಅತ್ತೆ ತಗೊಳ್ಳಿ,
ಒಂದು 2 ನಿಮಿಷದಲ್ಲಿ ನಾನು ರೆಡಿ ಮಾಡ್ಕೊಂಡು ಬಂದ್ಬಿಟ್ಟೆ ನೋಡಿ, ಆಯಿತಾ. ಇವಾಗ ನೀವು ಬಿಸಿ ಬಿಸಿ ನೂಡಲ್ಸ್ನ ತಿಂದು ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ರೆಸ್ಟ್ ಮಾಡಿ, ಓಕೆನಾ. ನಾನು ಕೂಡ ನಾಷ್ಟ ಮಾಡ್ತೀನಿ, ನನಗೆ ಇಷ್ಟೇ ಸಾಕಾಗಲ್ಲ, ನಾನು ಮತ್ತೆ ಬೇರೆ ಏನಾದರೂ ಮಾಡಿಕೊಂಡು ನಾನು ನಾಷ್ಟ ಮಾಡ್ತೀನಿ. ಆಯ್ತಾರಮ್ಮ, ನೀನು ಏನಾದರೂ ತಿನ್ಕೊ, ನನಗೆ ಮಾತ್ರ ಹೊಟ್ಟೆ ತುಂಬ ಹಸುವಾಗಿದೆ, ಕೊಟ್ಬಿಡು. ನಾನು ತಿಂದು ಮಾತ್ರ ಹೆಂಗಾಗಿದ್ದೇನೋ ಏನೋ ದೇವರಿಗೆ ಗೊತ್ತು. ನೀನು ಬಂದಾಗಿಂದ ನನಗೆ ಬೆಳಗ್ಗೆ ನಾಷ್ಟ ಅನ್ನೋದೇ ನನಗೆ ಮರ್ತೋಗ್ಬಿಟ್ಟಂಗಾಗ್ಬಿಟ್ಟಿದೆ. ತಿಂದು ತಿಂದು ಹೊಟ್ಟೆ ಎಲ್ಲ ಉಬ್ಬರ ಬಂದ್ಬಿಟ್ಟಿರುತ್ತೆ. ಅದು ಹೆಂಗೆ ತಿಂತೀಯೋ ಏನೋ ದೇವರಿಗೆ ಗೊತ್ತು. ಅಯ್ಯೋ ತಗೊಳ್ಳಿ ಅತ್ತೆ, ನಿಮ್ಗೆ ಎಷ್ಟು ಚೆನ್ನಾಗಿರೋದು ಮಾಡಿ ಹಾಕಿದ್ರು ಒಂದು ಮಾತು ಅನ್ನೋದು ಬಿಡಲ್ಲ ನೀವು. ಪರವಾಗಿಲ್ಲ, ಏನೋ ಮಾಡಿದೀಯ, ಒಟ್ಟಿನಲ್ಲಿ ಚೆನ್ನಾಗಿ ಮಾಡಿದೀಯ ಬಿಡು. ಸರಿ, ನಾನು ತಿಂತಾ ಇರ್ತೀನಿ, ನೀನು ಹೋಗಿ ನಾಷ್ಟ ಎಲ್ಲ ಮಾಡು. ಇನ್ನು ಕೆಲಸ ಎಲ್ಲ ಯಾವಾಗ ಮಾಡ್ತೀಯ ನೋಡ್ಕೊ, ನೀನು ಮನೆ ಕೆಲಸ ಎಲ್ಲ ಹಾಗೆ ಕುಂತಿದೆ. ಅಯ್ಯೋ ಅತ್ತೆ, ನೀವು ನೆಮ್ಮದಿಯಿಂದ ನಾಷ್ಟ ಮಾಡಿ ಆಯ್ತಾ. ನಾನೆಲ್ಲ ನನ್ನ ನಾಷ್ಟ ಎಲ್ಲ ಮುಗಿಸ್ಕೊಂಡು ನಾನು ಆಮೇಲೆ ಕೆಲಸ ಮಾಡ್ಕೊತೀನಿ ಆರಾಮಾಗಿ. ಅದೇನು ಮಾಡ್ತೀಯೋ ಏನೋ. ಒಟ್ಟಿನಲ್ಲಿ ಏನೋ ನೂಡಲ್ಸ ಬಾಡಲ್ಸ ಚೆನ್ನಾಗಿ ಮಾಡಿದಾಳೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಯಾಕೆ ಅತ್ತೆಗೆ ಸೊಸೆನ ಕಂಡ್ರೆ ಅಷ್ಟೊಂದು ಕೋಪ ಅಂತ ಹೇಳಿ. ಹೌದು, ಸೊಸೆ ಯಾವಾಗ ಮದುವೆ ಮಾಡ್ಕೊಂಡು ಬಂದಿರ್ತಾಳೋ ಸೊ ಅವಾಗಿಂದ ಅವಳಿಗೆ ಫಾಸ್ಟ್ ಫುಡ್ ತಿನ್ನೋಂತ ಹೇಳಿದರೆ ತುಂಬಾ ಇಷ್ಟ. ಆದರೆ ಮದುವೆ ಆಗಿ ಇವ್ರಿಗೆ 5 ವರ್ಷ ಆದ್ರೂ ಕೂಡ ಇನ್ನೂ ಕೂಡ ಮಕ್ಕಳಾಗಿರಲ್ಲ, ಓಕೆನಾ. ಸೊ ಇದು ಮುಂದೆ ನಾನು ಹೇಳ್ತೀನಿ ನಿಮಗೆ, ಇದೇ ವಿಡಿಯೋಲಿ ನಿಮ್ಗೆ ಗೊತ್ತಾಗುತ್ತೆ ಏನಕ್ಕೆ ಮಕ್ಕಳಾಗಿಲ್ಲ ಅಂತ ಹೇಳಿ, ಓಕೆನಾ. ಇವಾಗ ಮುಂದೆ ಏನಾಗುತ್ತೆ ನೋಡ್ಕೊಂಡು ಬರೋಣ. ಹಲೋ ರೀ, ಎಲ್ಲಿದ್ದೀರಾ ನೀವು? ನನಗೆ ಹೊಟ್ಟೆ ತುಂಬಾ ಹಸುವಾಗಿದೆ, ಆಯಿತಾ. ನಾನು ಬೆಳಗ್ಗೆ ಸ್ವಲ್ಪ ನೂಡಲ್ಸ್ನ ಮಾಡ್ಕೊಂಡಿದ್ದೆ, ಅದನ್ನೇ ನಾನು ತಿಂದಿದ್ದೆ. ಇವಾಗ ನನಗೆ ಹೊಟ್ಟೆ ತುಂಬ ಹಸುವಾಗಿದೆ. ಮನೇಲಿ ಅತ್ತಿ ಅದು ರೊಟ್ಟಿ ಪಲ್ಯನ ಮಾಡಿದ್ದಾರೆ, ನನಗಂತೂ ಅದನ್ನು ತಿನ್ನೋದಕ್ಕಾಗಲ್ಲ. ನನಗೆ ಹೊರಗಡೆಯಿಂದ ಹೆಂಗಿದ್ರು ನೀವು ಬರ್ತೀರಲ್ವಾ, ನನಗೆ ಹೊರಗಡೆಯಿಂದ ಫ್ರೆಂಚ್ ಫ್ರೈಸ್ ಆಮೇಲೆ ಪೆಪ್ಸಿ ಖಾಲಿ ಆಗಿಬಿಟ್ಟಿದೆ, ಅದನ್ನು ತೊಗೊಂಡು ಬನ್ನಿ. ಆಮೇಲೆ ಏನಪ್ಪ ಮತ್ತು ಪಿಜ್ಜಾ ತೊಗೊಂಡು ಬನ್ನಿ, ಓಕೆನಾ. ಎಕ್ಸ್ಟ್ರಾ ಚೀಸ್ ಇರಬೇಕು ಪಿಜ್ಜಾದಲ್ಲಿ. ಆಮೇಲೆ ಬರ್ಗರ್ನ ತೊಗೊಂಡು ಬನ್ನಿ. ಫ್ರೆಂಚ್ ಫ್ರೈಸ್ ಅಂತೂ ನೀವು ಮರೀಲೇಬೇಡಿ. ಇಷ್ಟೆಲ್ಲ ನೀವು ಬೇಗನೆ ತೊಗೊಂಡು ಬರಬೇಕು ಇವಾಗ ನನಗೆ, ಅಷ್ಟೇ. ಇಲ್ಲ ಅಂದರೆ ನಾನು ಮಾತ್ರ ಸುಮ್ಮನಿರಲ್ಲ. ನೋಡಿದ್ರಲ್ವಾ ಫ್ರೆಂಡ್ಸ್, ಯಾವ ಥರ ಇವಳು ಮನೆಯಲ್ಲಿ ಗಂಡನಿಗಾಗಿರ್ಬೋದು ಅತ್ತೆಗಾಗಿರ್ಬೋದು ಹಿಂಸೆ ಮಾಡ್ತಾ ಇರ್ತಾಳಂತ ಹೇಳಿ. ಅವಳಿಗೆ ಪರಿಜ್ಞಾನನೇ ಇರಲ್ಲ. ಅದು ಅವಳು ಏನು ತಿಂತಿದ್ದಾಳೆ, ಏನು ಮಾಡ್ತಿದ್ದಾಳೆ, ಮುಂದೆ ಅದರ ಪ್ರಯೋಜನ ಏನಾಗುತ್ತೆ ಅಂತಲೇ ಅವಳಿಗೆ ಗೊತ್ತಿರಲ್ಲ. ಅಷ್ಟೊಂದು ಫಾಸ್ಟ್ ಫುಡ್ಗೆಲ್ಲ ಅಡಿಕ್ಟ್ ಆಗಿಬಿಟ್ಟಿರ್ತಾಳೆ, ಓಕೆನಾ. ಸೊ ಈಗ ಫಾಸ್ಟ್ ಫುಡೆಲ್ಲ ತಿಂದಾದ್ಮೇಲೆ ಅವಳ ಗತಿ ಏನಾಗುತ್ತೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ, ನೋಡೋಣ ಬನ್ನಿ. ಇಷ್ಟೊತ್ತಾಯಿತು ಇನ್ನೂ ಬರಲಿಲ್ವಲ್ಲ ಇವರು. ತಗೊಳಮ್ಮ, ನೀನು ಫಾಸ್ಟ್ ಫುಡ್ಡನ್ನು ಅಷ್ಟೊಂದೆಲ್ಲ ತಿನ್ನಬೇಡ್ವೆ. ನಿನಗೆ ಎಷ್ಟು ಸರ್ತಿ ಹೇಳಿದ್ರು ಅಷ್ಟೇ. ಲಾಸ್ಟ್ ಟೈಮ್ ಒಮ್ಮೆ ಹುಷಾರಿಲ್ಲದೆ ಬಿದ್ದಿದ್ದೀಯ, ಅಷ್ಟು ದಿನ ಅಷ್ಟೂ ನಿನಗೆ ಪರಿಜ್ಞಾನ ಅನ್ನೋದೇ ಇಲ್ಲ ನಿನಗೆ. ಅಷ್ಟೊಂದೆಲ್ಲ ತಿನ್ನಬೇಡಮ್ಮ. ನಮಗೆ ಇನ್ನೂ 5 ವರ್ಷ ಕಳೆದ್ರೂ ಇನ್ನೂ ಒಂದು ಮಗು ಕೂಡ ಆಗಿಲ್ಲ. ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಲ್ವ ನೀನು. ಹಿಂಗೆಲ್ಲ ತಿನ್ಕೊತ ಕುಂತ್ರೆ ಏನು ಪ್ರಯೋಜನ ಹೇಳು? ಸುಮ್ಮನೆ ದುಡ್ಡು ಲಾಸ್. ದುಡ್ಡು ಹೋದರೆ ಹೋಗ್ಲಿಮ್ಮ. ಅಲ್ಲ, ನಮಗೆ ಇನ್ನೂ ಕೂಡ ನೀನು ಹೆಲ್ತಿನಾಗಬೇಕು. ಅಷ್ಟೆಲ್ಲ ಹೊರಗಡೆಯಿಂದ ತಿಂದಿದ್ದು ಹೆಲ್ತಿಗೆಲ್ಲ ತುಂಬಾ ಪರಿಣಾಮ ಬೀಳುತ್ತೆ. ಹೇಳಿದ್ದನ್ನು ಸ್ವಲ್ಪ ಅರ್ಥ ಮಾಡ್ಕೊ, ಓಕೆನಾ. ಇದು ಲಾಸ್ಟ್ ಮಾಡು, ಇನ್ಮೇಲೆ ತಿನ್ನಬೇಡ. ಅಯ್ಯೋ ಕೊಡ್ರಿ, ಏನೂ ಆಗಲ್ಲ, ಅದಕ್ಕೇನಾಗುತ್ತೆ ಅಲ್ವಾ. ಈ ಭೂಮಿ ಮೇಲೆ ಎಷ್ಟು ಜನ ಇದ್ದಾರೆ ಫಾಸ್ಟ್ ಫುಡ್ ತಿಂದು ಬದುಕೋರು. ನನಗೆ ಏನಾದರೂ ಆಗಿಬಿಡುತ್ತಾ ಅಷ್ಟೀಗ? ಏನೂ ಇಲ್ಲ, ಇನ್ನು ಮಕ್ಕಳು ಆಗೋ ಟೈಮಿಗೆ ಹಾಗೆ ಆಗುತ್ತೆ. 20 ವರ್ಷ 10 ವರ್ಷ ಬಿಟ್ಟು ಕೂಡ ಮಕ್ಕಳಾದವ್ರು ಇಲ್ವಾ? ಇನ್ನು ನನಗೀಗ ಜಸ್ಟ್ 5 ವರ್ಷ ಆಗಿದೆ, ಆಗುತ್ತೆ ಬಿಡಿ, ಯಾಕೆ ಟೆನ್ಷನ್ ತಗೊಳ್ಳೋದು. ನಿನ್ನ ಬುದ್ಧಿಗೆ ಏನು ಹೇಳಬೇಕು ನನಗಂತೂ ಗೊತ್ತಿಲ್ಲ ಅಮ್ಮ. ನಾಳೆ ನಿಂದು ನೀನು ಅನುಭವಿಸ್ತೀಯ ಅಷ್ಟೇ. ಇವ್ರದೊಂದು
ಮಾತೆತ್ತಿದ್ರೆ ಅದು ತಿನ್ಬೇಡ ಇದು ತಿನ್ಬೇಡ ಅಂತಾನೆ ಹೇಳ್ತಿರ್ತಾರೆ. ನನಗೆ ಮಾತ್ರ ಹೊಟ್ಟೆ ಸಿಕ್ಕಾಪಟ್ಟೆ ಹಸು ಆಗಿದೆ. ನಾನು ಮಾತ್ರ ತಿಂತೀನಿ, ಏನೇನು ತಂದಿದ್ದಾರೋ ಎಲ್ಲ ಇಲ್ಲೇ ಇಟ್ಕೊಂಡು ತಿನ್ಬಿಡ್ತೀನಿ ನಾನು. ಅಲ್ಲೇ ಕುಂತು ತಿಂದ್ರೆ ಇಬ್ರು ವಟ 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 ಅಂತ ಹೇಳಿ ನನಗೆ ತಿನ್ನೋದಕ್ಕೆ ಬಿಡಲ್ಲ ನೆಮ್ಮದಿಯಿಂದ. ಅದಕ್ಕೆ ಕಿಚನಲ್ಲೇ ಬಂದು ಕುಂತು ತಿಂದ್ಬಿಡ್ತೀನಿ ನಾನು. ಆಹಾ, ಇಷ್ಟೊಂದು ಚೆನ್ನಾಗಿದೆ ಇದೆಲ್ಲ. ತಿಂತಾ ಇದ್ರೆ ಸ್ವರ್ಗ ಸ್ವರ್ಗ ಇಲ್ಲೇ ಇದೆ, ಮತ್ತಿನ್ನೆಲ್ಲೂ ಇಲ್ಲ. ಇವ್ರಿಗೇನು ಬಂದಿರೋದು ಅಂತ ಇಷ್ಟೊಂದೆಲ್ಲ ಒಳ್ಳೆ ಒಳ್ಳೆ ತಿಂಡಿ ತಿನಿಸನ್ನ ಬಿಟ್ಟು ಅದೇನೋ ರೊಟ್ಟಿ ಪಲ್ಯ ಅಂತೆ ಅದನ್ನು ತಿಂತಾರಪ್ಪ. ನನಗಂತೂ ಆಗಲ್ಲ ಬಿಡಿ ಇದನ್ನೆಲ್ಲ ತಿನ್ನೋದಕ್ಕೆ. ಚೀಸ್ ಬಸ್ಟ್ ಆಗ್ತಾ ಇದೆ. ಹಾಗೆ ನಾನು ಹೇಳ್ದಂಗೆನೆ ತಗೊಂಡು ಬಂದಿದ್ದಾರೆ ಇವರು ಕೂಡ. ನಿಜವಾಗ್ಲೂ ನನ್ನ ತುಂಬಾನೇ ಪ್ರೀತಿ ಮಾಡ್ತಾರೆ ಇವರು. ಆಹಾ, ತುಂಬಾ ಚೆನ್ನಾಗಿದೆ. ಇದೆಲ್ಲ ತಿಂದಾದ್ಮೇಲೆ ಮತ್ತೆ ಇನ್ನು ರಾತ್ರಿಗೆ ಏನೆಲ್ಲ ತಿನ್ನೋದು ಅಂತ ನಾನು ಯೋಚನೆ ಕೂಡ ಮಾಡ್ಬೇಕು. ಇನ್ನಾದ್ರೂ ಬೇಗ ಬೇಗನೆ ತಿಂದು ಮುಗಿಸ್ಬಿಡ್ತೀನಿ ಇದನ್ನ. ಅಯ್ಯೋ ಅಯ್ಯೋ ಅಯ್ಯೋ, ನಿಂಗೇನೆ ಬಂದಿರೋದು ದೊಡ್ಡ ರೋಗ. ಎಲ್ಲ ಒಂದೇ ಸರ್ತಿಗೆ ಇಷ್ಟೊಂದೆಲ್ಲ ತಿಂತಾರೆ ನಮ್ಮ. ಈ ಥರ ಎಲ್ಲ ತಿಂದರೆ ನಿನ್ನ ಹೊಟ್ಟೆ, ನಿನ್ನ ಹೆಲ್ತ್ ಏನಾಗಬಾರ್ದು. ಅಯ್ಯೋ ದೇವ್ರೆ, ನಾನು ನಿಮಗೆ ಇಡೀ ದಿನಕ್ಕಾಗೋಷ್ಟು ನಾನು ತಂದು ಕೊಟ್ರೆ, ನಾನು ಪದೇ ಪದೇ ಮಾರ್ಕೆಟ್ಗೆಲ್ಲ ಹೋಗಲಿ ಅಂತ ಹೇಳಿ ಇಡೀ ದಿನಕ್ಕಾಗೋಷ್ಟು ನಾನು ತಂದು ಕೊಟ್ರೆ ನೀನೇನಮ್ಮ ಇದನ್ನು ಒಂದೇ ಟೈಮ್ಗೆ ನೀನು ಖಾಲಿ ಮಾಡ್ತಾ ಇದೆಯಲ್ಲ. ನಿನ್ನ ಹೊಟ್ಟೆನ ಕನ್ನಂಬಾಡಿ ಕಟ್ಟೆನಾ? ಅಯ್ಯೋ, ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ. ನನಗಂತೂ ಇಷ್ಟು ಕೂಡ ತಿಂದರೂ ಕೂಡ ಮತ್ತೆ ನನಗೆ ಸಾಯಂಕಾಲ ನಾನು ಏನು ಮಾಡ್ಕೊಂಡು ತಿನ್ನಲಿ ಅನ್ನೋ ಯೋಚನೆ ನಾನಿದ್ದೀನಿ. ನೀವು ಇದನ್ನು ಇಡೀ ದಿನಕ್ಕಂತ ಹೇಳ್ತಾ ಇದ್ದೀರಾ. ನನ್ನಿಂದ ಆಗಲ್ಲಪ್ಪ. ನನಗೆ ಇದು ಇವಾಗ ಮಧ್ಯಾಹ್ನಕ್ಕೆ ಆಯಿತು. ನಾನು ಬೆಳಗ್ಗೆ ಕೂಡ ಸ್ವಲ್ಪನೇ ನಾನು ನೂಡಲ್ಸ್ ತಿಂದಿರೋದು ಆಯಿತಾ. ನನಗೆ ತುಂಬಾ ಹೊಟ್ಟೆ ಹಸು ಆಗ್ತಾ ಇದೆ. ನೀವು ಇಬ್ಬರು ನಮಗೆ ಡಿಸ್ಟರ್ಬ್ ಮಾಡಬೇಡಿ, ಇಲ್ಲಿಂದ ಹೋಗಿಬಿಡಿ. ನಾನು ಸ್ವಲ್ಪ ನೆಮ್ಮದಿಯಿಂದ ತಿನ್ನೋದಕ್ಕೆ ಬಿಡಿ. ನೋಡಿದ್ರಲ್ವಾ ಫ್ರೆಂಡ್ಸ್, ಯಾವ ಥರ ಇವಳು ತುಂಬಾ ಅಡಿಕ್ಟ್ ಆಗಿಬಿಟ್ಟಿದ್ದಾಳೆ ಫಾಸ್ಟ್ ಫುಡ್ಗೆ ಅಂತ ಹೇಳಿ. ಸೊ ಇದೇ ಥರ ಫಾಸ್ಟ್ ಫುಡ್ ತಿಂತಾ ಇದ್ದರೆ ನಮ್ಮ ದೇಹಕ್ಕಂತೂ ತುಂಬಾ ಒಳ್ಳೆಯದಂತೂ ಅಲ್ಲವೇ ಅಲ್ಲ, ಆಯಿತಾ. ಓಕೆನಾ. ಈಗಿನ ಕಾಲದಲ್ಲಿ ನಾವು ಎಷ್ಟೊಂದು ಕೇರ್ ಆಗಿ ನಾವು ಊಟ ಮಾಡಬೇಕು, ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ನಾವು ಯೋಚನೆ ಮಾಡಿ ತಿನ್ನೋ ಅಂಥ ಜನ್ರೇಷನ್ ನಾವು ಬಂದುಬಿಟ್ಟಿದ್ದೀವಿ, ಆಯಿತಾ. ಅಂಥದ್ರಲ್ಲಿ ಇವಳು ಈ ಥರ ಫಾಸ್ಟ್ ಫುಡ್ನ ತಿಂದರೆ ಎಷ್ಟೊಂದು ಅಡ್ಡ ಪರಿಣಾಮಗಳೆಲ್ಲ ಆಗುತ್ತೆ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇದೇ ಥರ ವಿಡಿಯೋ ನಿಮಗೆ ಬೇಕಪ್ಪ ಅಂತ ಹೇಳಿದರೆ ಪ್ಲೀಸ್ ನನಗೆ ಇದೇ ಥರ ವಿಡಿಯೋ ಕಂಟಿನ್ಯೂ ಮಾಡಿ ಅಂತ ಹೇಳಿ, ಅಥವಾ ಬೇಡಪ್ಪ ನನಗೆ ಕಾಮನ್ ಆಗಿ ನೀವು ಉತ್ತರ ಕರ್ನಾಟಕ ಭಾಷೆಯಲ್ಲಿ ನೀವು ಮಾತಾಡಿ, ಅದೇನು ನಾನು ಇಷ್ಟು ದಿನ ವಿಡಿಯೋಸ್ ಎಲ್ಲ ಹಾಕ್ಕೊಳ್ತಾ ಬಂದಲ್ವ ಕಾಮಿಡಿ ವಿಡಿಯೋ, ಆ ಥರ ಬೇಕಂತ ಹೇಳಿದರೆ ನೀವು ಕಮೆಂಟ್ ಮಾಡಿ. ನಿಮಗೆ ಯಾವ ಥರ ವಿಡಿಯೋ ಬೇಕೋ ಆ ಥರ ನಾನು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸಿಗ್ತೀನಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ. ಇದನ್ನ ಪಾರ್ಟ್ 2 ಬೇಕಾ ಬೇಡವಾ ಅಂತ ಹೇಳಿ ಪ್ಲೀಸ್ ನನ್ನ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ, ಆಯಿತಾ. ಪ್ಲೀಸ್ ವಿಡಿಯೋ ನೋಡಿ ಸುಮ್ಮನೆ ಹೋಗಬೇಡಿ. ಲೈಕ್ ಶೇರ್ ಕಮೆಂಟ್ ಕೂಡ ಮಾಡಿ. ಕಮೆಂಟ್ ಅಂತೂ ನೀವು ಮಾಡಲೇಬೇಕು. ನೆಕ್ಸ್ಟ್ ಪಾರ್ಟ್ ಬೇಕಾ ಬೇಡವಾ ನನಗೂ ಕೂಡ ಗೊತ್ತಾಗುತ್ತೆ.